ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕ್ಕುದನು ಕನ್ನಡ ವ್ಲಾಗ್ಸ್. ಸೊ ನಿನ್ನೆ ಶನಿವಾರ ಏನು ವಿಡಿಯೋ ಇತ್ತಲ್ಲ ಊರ ಹಬ್ಬದ್ದು. ಸೊ ಶನಿವಾರದ ವಿಡಿಯೋ ನೋಡಿದ್ದೀರಾ. ಇವತ್ತು ಭಾನುವಾರದ್ದು ಅಂದರೆ 2ನೇ ಆರತಿ, ಇದು ಕೊಂಡದ ಆರತಿ ಇವತ್ತು. ಸೊ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಮತ್ತು ದೊಡ್ಡಮ್ಮ ಸೇರಿಕೊಂಡು ಆರತಿಗೆ ಕುರ್ಚಿಗೆ ರೆಡಿ ಮಾಡ್ತಾ ಇದ್ದಾರೆ. ನಾನು ರೆಡಿಯಾಗಿದ್ದೀನಿ, ಬಟ್ ಇನ್ನೇನು ದೇವ್ರು ಬರ್ತೆ ಅಂತ ಹೇಳಿದ್ರು. ಸೊ ಟೈಮ್ ಆಗೋಗಿದೆ ಅಂತೇಳಿ ನಾನು ಓಡಾಡ್ತಾಯಿದ್ದೀನಿ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ. ಅಮ್ಮ ಮತ್ತು ದೊಡ್ಡಮ್ಮ ರೆಡಿ ಮಾಡ್ತಾ ಇದ್ದಾರೆ ಆರತಿನ. ಸೊ ಹಾಗೆ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಗೆ ಇವತ್ತು ಕೊಂಡದ್ದು ಮತ್ತು ದೇವ್ರದ್ದು ಆರತಿದು ಎಲ್ಲ ಫುಲ್ಲು ಇದನ್ನ ನಾನು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ವ್ಲಾಗ್ನಲ್ಲಿ. ಹಾಗೆ ನಿಮಗೆಲ್ಲ ಈ ವ್ಲಾಗ್ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿ. ನೀವು ಆಲ್ ಸೆಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗೂ ನಿಮಗೆ ಮೊದಲು ಬರುತ್ತೆ. ಓಕೆನಾ? ಆರತಿ ರೆಡಿಯಾಗಿದೆ ಮತ್ತು ದೀಪ ಎಲ್ಲ ಹಚ್ಚಿ ನಾವು ರೆಡಿಯಾಗಿ ಕುಂತಿದ್ದೀವಿ. ಸೊ ದೇವ್ರು ಬಂತು, ಇನ್ನೇನು ಹೊರಡ್ತೀವಿ. ದೇವ್ರು ಕರ್ಕೊಬಂದಿದ್ರಲ್ಲ ಆ ದೇವ್ರಿಗೆಲ್ಲ ಆರತಿ ಎಲ್ಲ ಮಾಡಿ, ಅಂದರೆ ರತ್ನೀರು ಮಾಡ್ತೀವಿ ಅಂತ ಹೇಳ್ತೀವಿ ನಮ್ಮ ಕಡೆ. ಆರತಿ, ಮಂಗಳಾರತಿ, ರತ್ನೀರು ಎಲ್ಲ ಮುಗಿಸಿ ಇವಾಗ ಹೊರಡಬೇಕು. ಆರತಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಈ ಸ್ಯಾರಿಲಿ ಹೇಗೆ ಕಾಣಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಹೇಗಿದೆ ಅಂತೇಳಿ. ಹಾಗೆ ಹೇಗೆ ನಾನು ರೆಡಿಯಾಗಿದ್ದೀನಲ್ಲ, ಸೊ ಅದು ಒಂದು ಮೇಕಪ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಅದು ಇಷ್ಟ ಇದೆ ಅಂತೇಳಿ ಅನಿಸುತ್ತೆ ಕಮೆಂಟ್ ಮಾಡಿ. ನಾನು ಆದಷ್ಟು ಬೇಗ ಮೇಕಪ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಬಂದ್ವಿ, ಆವಾಗಲ್ಲಿ ಅದು ನೋಡಿ ಆರತಿ. ಇದು ನೆಕ್ಸ್ಟು ಊರೊಳಗಡೆ ನಮ್ಮ ಮನೆಯಿಂದ ಕರ್ಕೊಂಬಂದ್ರಲ್ವಾ, ಕರ್ಕೊಂಬಂದು ಇಲ್ಲಿ ಊರೊಳಗಡೆ ಹಳ್ಳಿ ಮರದ ಹತ್ರ ಕೂರಿಸಿದ್ದಾರೆ. ಇನ್ನೂ ಬೇರೆ ಕಡೆ ಎಲ್ಲ ಕರ್ಕೊಬರ್ಬೇಕಿತ್ತು ಆರತಿನ. ಸೊ ಅದಕ್ಕೆ ನಮ್ಮನ್ನ ಕೂರಿಸಿದ್ದಾರೆ. ನಾವು ವೆಯ್ಟ್ ಮಾಡಿಕೊಂಡು ಕುಂತಿದ್ದೀವಿ ಇಲ್ಲಿ ಹಳ್ಳಿ ಮರದ ಹತ್ರ. ಸೊ ಇವಳು ಗೊತ್ತಲ್ಲ ನನ್ನ ತಂಗಿ, ಬರ್ಡೇ ವ್ಲಾಗಲ್ಲಿ ಮತ್ತು ಬೇಲ ವ್ಲಾಗಲ್ಲಿ ನೋಡ್ತಾರೆ. ಇವಳು ನಮ್ಮ ಚಿಕ್ಕಪ್ಪನ ಮಗಳು, ಅವಳು ನನ್ನ ತಂಗಿನೇ. ಸೊ ಆರತಿಗಳೆಲ್ಲ ಕಲರಾಗಿ ಮತ್ತು ಹುಡುಗಿದ್ರೆಲ್ಲ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದಾರಲ್ವ. ನಮಗೆಲ್ಲ ಹಬ್ಬ ಅಂದರೆ ಎಷ್ಟು ಖುಷಿ ಪಡ್ತೀವಲ್ವ ನಾವು. ಆರತಿ ಬರೋದು ಒಂದು ಕಡೆ, ರೆಡಿ ಆಗೋದು ಒಂದು ಕಡೆ, ದೇವ್ರಿಗೆ ಎಲ್ಲ ಒಂಥರ ಸೂಪರಾಗಿರುತ್ತೆ. ನಾನಂತೂ ಸಖತ್ತು ಎಂಜಾಯ್ ಮಾಡಿದೆ, ಸಖತ್ತು ಖುಷಿ ಆಯಿತು. ಸೊ ನಿಮಗೂ ಎಲ್ಲ ಹೀಗೇನಾ ಹಬ್ಬಗಳಲ್ಲಿ ಎಲ್ಲ? ನೋಡಿ ಇವ್ರ ಫ್ರೆಂಡ್ ಮಧು ಅಂತೇಳಿ ನಮ್ಮ ದೊಡ್ಡಮ್ಮ ನೋಡ್ತಾ ಇದ್ದಾರೆ ನೋಡಿ. ಎಲ್ಲ ಆರತಿ ಎಲ್ಲ ಹಾಕ್ಕೊಂಡು ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಎಲ್ಲ ಆರತಿಗಳು ಬಂದವು, ದೇವಸ್ಥಾನದ ಹತ್ರ ಬಂದಿದ್ವಿ. ಇವಾಗ ಇದೇ ದೇವಸ್ಥಾನದ ಹತ್ರ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿ ಹೇಳ್ತಾ ಇದ್ದಾರೆ ಕೊಂಡ ಆರತಿ ಹೊರ್ತಿರೋರು ಯಾರೆಲ್ಲ ಕೊಂಡ ಯಾಕೆ ಇಷ್ಟ ಇದೆ, ಮತ್ತು ಅದು ಉಪವಾಸ ಈ ಥರ ಇರ್ತಾರಲ್ಲ. ಉಪವಾಸ ಅಂತಂದರೆ ಬೆಳಗ್ಗೆ ಟಿಫನ್ ಆಗಿದ್ರು ಪರವಾಗಿಲ್ಲ, ಸ್ನಾನ ಆದಮೇಲೆ ಏನು ಟಿಫನ್ ಅಥವಾ ಊಟ ತಿಂಡಿ ಈ ಥರ ಏನು ತಿಂದೇ ಇರೋರು, ಹಾಗೆ ನಾನ್ ವೆಜ್ ತಿಂದೇ ಇರೋರು ಅದು ಆರತಿ ಹೊರೋರು ಕೊಂಡ ಆಗ್ಬೋದು ಅಂತ ಹೇಳಿದರು. ಸೊ ಅದಕ್ಕೆ ನೋಡೋಣ ಯಾರ್ಯಾರು ಓದ್ತಾರೆ, ಯಾರ್ಯಾರು ಹೊರೋದ ಬೇಡವಾ ಅನ್ನೋದೆಲ್ಲ, ಕೊಂಡದಲ್ಲಿ ಹೋಗೋದ ಬೇಡವಾ ಅನ್ನೋದೆಲ್ಲ ಯೋಚನೆ ಮಾಡ್ಕೊಂಡು ಕುಂತಿದ್ವಿ. ಸೊ ಆಯಿತು, ಫೈನಲಿ ಈಗ ಫಸ್ಟು ದೇವರು ಮತ್ತು ಪೂಜಾರಿ ಮತ್ತು ಈ ಊರಿನ ಮುಖ್ಯಸ್ಥರು ಇರ್ತಾರಲ್ಲ, ಸೊ ಅವ್ರು ಬರ್ತಾರೆ. ಅದಾದಮೇಲೆ ನೆಕ್ಸ್ಟು ಆರತಿ ಊರವರೆಲ್ಲ ಬರ್ತಾರೆ. ಸೊ ನೋಡಿ ಎಂಜಾಯ್ ಮಾಡಿ ಮತ್ತು ಮಾತಾಡೋಣ. ಬಂದು ಆರತಿ ಐನೂರೆಲ್ಲ ಹೋದರು, ಮತ್ತು ಆರತಿ ಊರವರು ಎಲ್ಲ ಹೋದರು. ಮತ್ತು ಅಂದರೆ ಚಿಕ್ಕದಾಗಿ ಇತ್ತು, ಅಷ್ಟು ಏನಿಲ್ಲ. ಜೋರಾಗಿ ಹೆಜ್ಜೆ ಹಾಕಿದ್ರೆ 4 ಹೆಜ್ಜೆಯಲ್ಲಿ ಮುಗ್ದೋಗ್ತಿತ್ತು, ಅಷ್ಟಿತ್ತು. ಸೊ ನಮ್ಮೂರವರೆಲ್ಲರೂ ಹೋದ್ರು. ಆಲ್ಮೋಸ್ಟ್ ಒಂದು 90% ಎಲ್ಲರೂ ಕೊಂಡದಲ್ಲೇ ಹೋದರು. ಬಟ್ ಇನ್ನೊಂದು 10% ಯಾರು ಹೋಗಲಿಲ್ಲ. ಮತ್ತು ಚಿಕ್ಕ ಮಕ್ಕಳೆಲ್ಲ ಹೋದರು. ಅದರಲ್ಲೆಲ್ಲ ಒಬ್ಬೊಬ್ಬರು ಗಡಿಬಿಡಿ ಮಾಡಿಕೊಂಡ್ರು, ಒಬ್ಬೊಬ್ಬರು ಆತರ ಪಟ್ಟರು. ಅದಕ್ಕೋಸ್ಕರ ನಾವು ಲಾಸ್ಟ್ವರೆಗೂ ವೆಯ್ಟ್ ಮಾಡಿದ್ವಿ. ಆಮೇಲೆ ಒಂದು 75% ಜನಗಳೆಲ್ಲ ಮುಗಿದ್ಮೇಲೆ, ಆರತಿ ಕೊಂಡದಲ್ಲಿ ಹೋಗಿದ್ದು ಮುಗಿದ್ಮೇಲೆ
ನಾವು ಹೋಗೋಣ ಅಂಥೇಳಿ. ಅಂದರೆ ನಾವು ಬಂದಿದ್ದು ಹಿಂದೆನೇ ಇದ್ವಿ, ಮುಂದೆ ಏನು ಅಷ್ಟಿರಲಿಲ್ಲ. ಸೊ ನಾವು ಹಿಂದೆನೇ ಇದ್ವಿ ಅಲ್ವಾ, ಹಾಗೆ ಲಾಸ್ಟಲ್ಲಿ ಬರೋದು ಅಂಥೇಳಿ ಅಲ್ಲೇ ಇದ್ವಿ. ಸೊ ಒಬ್ಬೊಬ್ಬರು ಓಡ್ಕೊಬರ್ತಾಯಿದ್ದಾರೆ, ಒಬ್ಬೊಬ್ರು ನಿಧಾನಕ್ಕೆ ಬರ್ತಾಯಿದ್ರು. ಅಯ್ಯೋ, ಒಬ್ಬೊಬ್ರದ್ದು ಆರತಿ ಅದು ಪಾಪ, ಅವರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆರತಿ ಹೊತ್ಕೊಂಡಿರ್ತಾರೆ. ಅವರು ಏನೋ ಆಸೆಗೆ ಜೋಶ್ಗೆ ಕೊಂಡ ಬಿಡ್ತಾರಲ್ವ. ಸೊ ಅದೇನಾಗುತ್ತೆ, ಆರತಿದು ಕುರ್ಜೆಲ್ಲ ಇರುತ್ತೆ, ಅದು ಹೂವಿಲ್ ಹೊಡ್ದಂಗೆ ಆಗ್ಬಿಟ್ಟು ಸ್ವಲ್ಪ ಅಳ್ಳಾಡೋ ಥರ ಆಗಿ ಇದಾಗ್ಬಿಡುತ್ತೆ. ಬಟ್ ಏನಂದರೆ ಯಾರಿಗೂ ಏನೂ ಆಗಿಲ್ಲ, ಅದೊಂದು ಖುಷಿ ಪಡಬೇಕು. ಸೊ ಬಂದ್ವಿ. ಕೊಂಡ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟು ಆರ್ತಿರು ಮತ್ತು ದೇವರೆಲ್ಲ 3 ಸುತ್ತು ಏನದು ದೇವಸ್ಥಾನ ಸುತ್ತಿದ್ವಿ. ಫಸ್ಟು ದೇವ್ರ ಮುಂದೆ ಬಂತು, ಅದಾದಮೇಲೆ ನೆಕ್ಸ್ಟ್ ಹಿಂದೆ ಆರ್ತಿಯವರೆಲ್ಲ ಬಂದ್ವಿ. 3 ಸುತ್ತು ದೇವಸ್ಥಾನ ಫುಲ್ಲು ಸುತ್ತಿದ್ವಿ. ನನ್ನ ಚಿಕ್ಕಪ್ಪನ ಮಗನಿಗೆ ರೆಕಾರ್ಡ್ ಮಾಡೋಕ್ಕೆ ಕೊಟ್ಟಿದ್ದೆ ಫೋನ್ನ. ಸೊ ಅವನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡ. ಸೊ ಅದರಿಂದ ವಿಡಿಯೋ ಮಾಡೋಕ್ಕೆ, ವ್ಲಾಗ್ ಮಾಡೋಕ್ಕೆ ಹಬ್ಬದ್ದು ಪಾಸಿಬಲ್ ಆಯಿತು. ಸುತ್ತೆಲ್ಲ ಮುಗಿದಿದ್ದಾಯಿತು. ಇವಾಗ ನೆಕ್ಸ್ಟು ಅಲ್ಲಿ ಆರತಿ ಬೆಳಗೋರೆಲ್ಲ ದೇವಸ್ಥಾನಕ್ಕೆ ಆರತಿ ಎಲ್ಲ ಬೆಳಗಿಸ್ಕೊಂಡು ನೆಕ್ಸ್ಟು ದೇವಸ್ಥಾನದೊಳಗಡೆ ಕರ್ಕೋದ್ರು. ಮತ್ತು ಇಲ್ಲಿ ದೇವಸ್ಥಾನದಿಂದನೇ ಅದು ಊಟ ಎಲ್ಲ ಅಲ್ಲೇ ರೆಡಿ ಮಾಡಿಸಿದ್ರು, ಅಡುಗೆ ಎಲ್ಲ. ಸೊ ಮಧ್ಯಾಹ್ನನೇ ಯಾರೆಲ್ಲ ಆರತಿಯವರೆಲ್ಲ ದೇವರವರೆಲ್ಲ ಅಲ್ವಾ, ಅಂಥವರೆಲ್ಲ ಬಂದು ಮಧ್ಯಾಹ್ನ 1 ಗಂಟೆಗೆ ಎಲ್ಲ ಊರವ್ರಿಗೆಲ್ಲರಿಗೂ ಅಡುಗೆ ಅಲ್ಲೇ ಮಾಡಿಸಿದ್ರು, ನಾನ್ ವೆಜ್ ಊಟನೇ. ಅಲ್ಲಿ ಬಂದು ಊಟ ಮಾಡಿಕೊಂಡು ಹೋದರು. ಸೊ ನಾವು ಆರತಿ ಹೊತ್ತಿದವರೆಲ್ಲ ಆರತಿ ಎಲ್ಲ ಮುಗಿಸ್ಕೊಂಡು ಸಂಜೆ 6 ಗಂಟೆ ಆಗಿತ್ತು ಆರತಿ ಎಲ್ಲ ಮುಗುವ ಅಷ್ಟರಲ್ಲಿ. ಸೊ ಆರತಿಗಳನ್ನೆಲ್ಲ ದೇವಸ್ಥಾನದೊಳಗಡೆ ಇಡೋರು ದೇವಸ್ಥಾನದೊಳಗಡೆ ಇಟ್ಟರು. ಮತ್ತು ಕೆಲವೊಬ್ರು ಇವಾಗ ಮನೆಯಲ್ಲಿ 2-3 ಬಂದಿರ್ತಾರಲ್ವ, ಅವ್ರ ಹತ್ರ ಕೊಟ್ಬಿಟ್ಟು ಊಟ ಮಾಡೋಕ್ಕೆ ಹೋದರು. ಸೊ ನಾನು ನನ್ನ ಆರತಿನ ದೊಡ್ಡ ಮಾತ್ರ ಕೊಟ್ಬಿಟ್ಟು ಊಟ ಮಾಡೋಕ್ಕೆ ಹೋಗಿದ್ದೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ, ನಿಂತಿದ್ದೀವಿ ಇಲ್ಲಿ. ಇವರೆಲ್ಲ ನನ್ನ ಕಸಿನ್ಸು, ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ. ನೋಡಿ ಇವರೆಲ್ಲ ನಮ್ಮ ತಾತ ಇದ್ದಾರಲ್ಲ, ಸೊ ಅವ್ರ ತಮ್ಮನ ಮೊಮ್ಮಕ್ಕಳು ಇವರೆಲ್ಲ. ಇವಳು ನಮ್ಮ ಅತ್ತೆ ಮಗಳು, ಅಪ್ಪ ಇದ್ದಾರಲ್ಲ ತಂಗಿ ಮಗಳು. ಸೊ ಎಲ್ಲ ಮುಗೀತು, ದೇವಸ್ಥಾನ ಆರತಿ ಪೂಜೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಸೊ ಹಾಗೆ ಮಳೆ ಆಗೋಕ್ಕೆ ಮೋಡ ನೋಡಿ ಎಲ್ಲ ಫುಲ್ಲು ಬ್ಲಾಕಲ್ಲಿತ್ತು. ಸೊ ಹಾಗೆ ಅದನ್ನೊಂದು ಸಣ್ಣ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಗಾಡೀಲಿ ಹೋಗ್ತಾ ಇರುವಾಗ. ನನ್ನ ಮಾವನ ಮಗ ಬಂದು ಕರ್ಕೊಂಬಂದ. ಸೊ ಇವಾಗ ಸಂಜೆ ಹೊರಟ್ವಿ, ಒಂದು 6:15ಗೆಲ್ಲ ಮನೆಗೆ ಬಂದ್ವಿ. ನೆಕ್ಸ್ಟ್ ಹಾಗೆ ನಾವು ಬರೋ ಅಷ್ಟರಲ್ಲಿ ಚಿಕನ್ ರೆಡಿಯಾಗಿತ್ತು, ಮನೇಲಿ ಚಿಕನ್ ಮಾಡಿದರು. ಸೊ ಇವಾಗ ಮನೇಲೂ ಸ್ವಲ್ಪ ಊಟ ಮಾಡಿಕೊಂಡು ಹೊರಡ್ತೀವಿ. ಒಂದು 8:15 ಹಂಗೆ ಬಿಟ್ವಿ ಮನೇನ. ಸೊ ಇಲ್ಲಿಗೆ ಬರೋ ಅಷ್ಟರಲ್ಲಿ ಲೇಟಾಗೋಗಿತ್ತು. ಸೊ ಅದಕ್ಕೆ ಮತ್ತೆ ನಾನು ಅದು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.